ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಸರಗೋಡು ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಯಾಕೆ ನಿಮಗೆಲ್ಲ ಸಾಕಾಗೋಯ್ತಾ 2 ದಿನದಲ್ಲಿ ನನ್ನ ಚಾನಲ್? ಯಾಕೆ ಯಾರು ನೋಡ್ತಾನೆ ಇಲ್ಲಲ್ವಾ? ಪರವಾಗಿಲ್ಲ, ನೋಡ್ತಾ ಇನ್ನು ಮುಂದೆ ಆದರೂ ನೋಡ್ತೀರಿ ಅಂತ ನಂಬಿಕೆಯೊಂದಿಗೆ ಮತ್ತೆ ವೀಡಿಯೋ ಮಾಡ್ತಾ ಇದ್ದೇನೆ. ನಾನಿವತ್ತು ಮೀನು ಅಂಗಡಿಗೆ ದೊಡ್ಡ ಬೂತಾಯಿ ತರುವಂತ ಹೋದ್ದು. ಅಲ್ಲಿ ಹೇಳಿದ್ದು ದೊಡ್ಡ ಬೂತಾಯಿ ಇದೆ ಅಂತ. ಒಂದು ಅರ್ಧ ಕಿಲೋ ಅಷ್ಟೇ ತಗೊಳ್ಳಿಕ್ಕೆ ಹೋದಾಗ ಅಲ್ಲಿ ತೇಡೆ ಮೀನಿತ್ತು. ತೇಡೆ ಮೀನು ಅಂತ ಹೇಳೋದು ನಾವು. ಅದು ಚಿಕ್ಕದು 400 ಗ್ರಾಮು ಫ್ರೆಶ್ ಇತ್ತು. ತುಂಬ ಆಸೆ ಇತ್ತು, ಬಾಯಲ್ಲಿ ನೀರು ಬಂತ. ಹಾಗೆ ನಾನು ಅವರಿಗೆ ಹೇಳಿದೆ, ತೇಡೆ ಮೀನು ಕೊಡಿ, ಇದನ್ನು ನಾನು ಮನೆಯಲ್ಲೇ ಕಟ್ ಮಾಡ್ತೇನೆ. ತುಂಬ ಕಷ್ಟ ಇದೆ ಇದು ಕಟ್ ಮಾಡಲಿಕ್ಕೆ. ಕತ್ತಿ ಬಹಳ ಶಾರ್ಪ್ ಬೇಕು, ಇಲ್ಲಾಂದರೆ ಮನೆ ಕತ್ತಿಯಲ್ಲಿ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗ್ತದೆ. ಇದು ಚಿಕ್ಕದದ್ದಕ್ಕೆ ಹೇಗೋ ನಾನು ಮ್ಯಾನೇಜ್ ಮಾಡಿದೆ. ಇದನ್ನೀಗ ಮನೆಯಲ್ಲೇ ನಾನು ಕಟ್ ಮಾಡಿ ಈ ಇಡೀ ಮೀನನ್ನು ಫ್ರೈ ಮಾಡಿ ನಾನು ತಿನ್ನಬೇಕು. ನಮ್ಮನೇಲಿ ನನ್ನ ಯಜಮಾನರು ತೇಡೆ ಮೀನು ತಿನ್ನೋದಿಲ್ಲ, ಹಾಗೆ ನಾನೇ ಫ್ರೈ ಮಾಡಿ ತಿನ್ನುವ ಅಂತ ಅಲ್ಲಿಂದ ಒಂದು ತೇಡೆ ಮೀನು ತಂದು ಅದನ್ನೆಲ್ಲ ಕ್ಲೀನ್ ಮಾಡಿ, ಕಷ್ಟ ಆಯಿತು ತಲೆ ಭಾಗ ಎಲ್ಲ ಕಟ್ ಮಾಡಲಿಕ್ಕೆ. ಅದೆಲ್ಲ ಮಾಡಲಿಕ್ಕೆ ಹೋದರೆ 1 ಅವರ್ ವೀಡಿಯೋ ಆಗ್ತದೆ. ಹಾಗೆ ಈಗ ಅದರ ಒಳಭಾಗ ಎಲ್ಲ ತೆಗೆದು ಮತ್ತು ಅದನ್ನು ಚೆನ್ನಾಗಿ ತೊಳೆದು ಬರಬೇಕು. ಯಾಕಂದರೆ ಒಳಗಡೆ ಭಾಗ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮೇಲೆ ಕೂಡ ಒಂದು ಶೈನಿಂಗ್ ಇರ್ತದಲ್ವ, ಅದೆಲ್ಲ ತೆಗಿಬೇಕು ಸರಿಯಾಗಿ, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಇದನ್ನೀಗ ನಾನು ಮತ್ತೆ ಸರಿಯಾಗಿ ತೊಳೆದು ಬಂದೆ. ತೊಳೆದು ಈ ಥರ ಕ್ರಾಸ್ ಒಳ್ಳೆ ಡೀಪಾಗಿ ಲೈನ್ ಹಾಕಬೇಕು, ಇಲ್ಲಾಂದರೆ ಅದು ಸ್ವಲ್ಪ ದಪ್ಪದ ಮೀನಲ್ವ, ಖಾರ ಉಪ್ಪೆಲ್ಲ ಎಳೆಯೋದೇ ಇಲ್ಲ. ಹಾಗಾಗಿ ದಪ್ಪದ ಒಂದು ಮೀನಿಗೆ ಸರಿಯಾದ ಲೈನನ್ನು ಹಾಕಿ ಇಡಬೇಕು. ನಾನು ಹೇಳಿದಾಗೆ ಫ್ರಿಜ್ಜಲ್ಲಿ ಮಸಾಲೆ ರೆಡಿ ಮಾಡಿ ಇಡ್ತೇನೆ. ನಾನು ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು ಮತ್ತು ಹುಣಸೆಹಣ್ಣು ಇದೆಲ್ಲ ಸಮ ಪ್ರಮಾಣದಲ್ಲಿ ತಗೊಂಡು ನೀರು ಹಾಕಿ ರುಬ್ಬಿ ಅರಿಶಿನ ಉಪ್ಪೆಲ್ಲ ಹಾಕಿ ಪೇಸ್ಟ್ ಮಾಡಿ ಫ್ರೀಝರಲ್ಲಿ ಇಟ್ಟು ಬಿಡ್ತೇನೆ. ಬೇಕಾದ ಹಾಗೆ ತೆಗೆದು ಒಂದು ಸಲ ಕಡಿದ್ರೆ 15 ದಿವಸ ನಾನು ಮೇಂಟೈನ್ ಮಾಡ್ತೇನೆ. ಹಾಗೆ ಅದನ್ನು ಈಗ ಹಚ್ಚಿ ಸಾಮಾನ್ಯವಾಗಿ 1 ಗಂಟೆ ನೆನೆಯಿಡಬೇಕು. ಈ ಥರ ಮ್ಯಾರಿನೇಟ್ ಮಾಡಿ ಇಡಬೇಕು. ಯಾಕೆಂದರೆ ಇದು ಚೆನ್ನಾಗಿ ಉಪ್ಪು ಖಾರ ಎಳಿಬೇಕು, ಇಲ್ಲಾಂದರೆ ತಿನ್ನಲಿಕ್ಕೆ ಕಷ್ಟ. ಇದು ಸಾಮಾನ್ಯವಾಗಿ ಪುಳಿ ಮುಂಚಿ ಮಾಡೋ ಮೀನು, ಚಿಕ್ಕದಾಗಿದ್ದಕ್ಕೆ ನಾನು ಇದನ್ನು ಫ್ರೈ ಮಾಡುವಂತ ಹಾಗೆ ರೆಡಿ ಮಾಡಿರೋದು. ಹೀಗೆ ನಾವು ಸರಿಯಾಗಿ ಅದಕ್ಕೆ ಉಪ್ಪು ಖಾರ ಹುಳಿ ಇದು ಎಲ್ಲ ಮಸಾಲೆಯನ್ನು ಸರಿಯಾಗಿ ಮಿಕ್ಸ್ ಮಾಡಿ 1 ಗಂಟೆ ಹಾಗೆ ತೆಗೆದಿಡಬೇಕು. ತೆಗೆದಿಟ್ಟ ನಂತರದಲ್ಲಿ ನಿಮಗೆ ತೆಂಗಿನೆಣ್ಣೆ ಯಾವ ಎಣ್ಣೆ ಬೇಕೋ ಅದರಲ್ಲಿ ಫ್ರೈ ಮಾಡಿ ಆಯಿತಾ. ಯಾಕೆಂದರೆ ಖಾರ ಎಳ್ದಿಲ್ಲ ಅಂದರೆ ಈ ಮೀನೆಲ್ಲ ತಿನ್ನಲಿಕ್ಕೆ ಅಷ್ಟು ಸರಿ ಇರೋದಿಲ್ಲ. ಮತ್ತು ಏನು ಗೊತ್ತಾ, ಇದರ ಒಳಭಾಗ ಎಲ್ಲ ಬೇಯಬೇಕಲ್ವ. ನೀವು ಒಂದು ಸಲ ಫ್ರೈ ಮಾಡುವಾಗ ಮಾತ್ರ ಫುಲ್ ಫ್ಲೇಮಲ್ಲಿರಬೇಕು. ನಂತರದಲ್ಲಿ ನೀವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಭಾಗ ಸರಿಯಾಗಿ ಬೇಯಿಸಬೇಕು. ಆಮೇಲೆ ಅದನ್ನು ಉಲ್ಟಾಕಿ ಇನ್ನೊಂದು ಭಾಗ ಬೇಯಿಸಬೇಕು. ನಾನೀಗ ರವೆಯಲ್ಲಿ ಮುಳುಗಿಸಿದನ್ನು ಹಾಕೋದಿಲ್ಲ, ನನಗೆ ಅಷ್ಟು ರವೆ ಫ್ರೈ ಇಷ್ಟ ಇಲ್ಲ. ಅದು ರವೆ ಫ್ರೈ ಇಷ್ಟ, ಸ್ವಲ್ಪ ರವೆ ಹಾಕಬೇಕು. ನಾನೀಗ ಮೀನು ಹಾಕಿದ ನಂತರ ಅದರ ಮೇಲೆ ಒಂಚೂರು ರವೆಯನ್ನು ಸಿಂಪಡಿಸ್ತೇನೆ. ಇಲ್ಲಾಂದರೆ ರವೆಯಲ್ಲೇ ನಾವು ಡಿಪ್ ಮಾಡಿ ಹಾಕ್ಬೋದು. ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರು ಇಷ್ಟ ಕೆಲವು ಥರ ಇರ್ತದಲ್ವ. ನಾನು ಹಾಗೆ ಸ್ವಲ್ಪ ಈಗ ರವೆ ಹಾಕ್ತೇನೆ ನೋಡಿ, ಒಂಚೂರು ರವೆ ಎಷ್ಟು ಸಾಕಾಗ್ತದೆ ನನಗೆ. ಇಲ್ಲಾಂದರೆ ಚಪ್ಪೆ ಚಪ್ಪೆ ಆಗ್ತದೆ, ತುಂಬ ರವೆ ಹಾಕಬಾರ್ದು. ಯಾಕಂದರೆ ಹೀಗೆ ತಿನ್ನುವವರಿಗೆ ಒಳ್ಳೆಯದು. ಖಾರ ಇಷ್ಟ ಇಲ್ಲದವರಿಗೆ, ನನಗೆ ಸ್ವಲ್ಪ ಖಾರ ಬೇಕಾಗಿ ಸ್ವಲ್ಪ ರವೆ ಹಾಕಿ ಈಗ ಒಂದು ಭಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಳ್ಳೆ ಕಾಯಬೇಕು. ಅದು ಒಳಭಾಗ ಎಲ್ಲ ಬೇಯಬೇಕು. ನಂತರದಲ್ಲಿ ಅದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕಿ ಇನ್ನೊಂದು ಕಡೆ ಕೂಡ ಸ್ವಲ್ಪ ರವೆ ಸಿಂಪಡಿಸಬೇಕು. ರವೆ ಮತ್ತು ಅಕ್ಕಿ ಹಿಟ್ಟು ಆಗ್ತದೆ, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತದೆ. ರವೆ ಇಲ್ಲದೆ ಹಾಗೆ ಕಾಯಿಸ್ಬೋದು. ಈ ಮೀನಿಗೆಲ್ಲ ಸ್ವಲ್ಪ ಖಾರ ಚೆನ್ನಾಗಿ ಹಿಡಿಬೇಕು, ಇಲ್ಲಾಂದ್ರೆ ಅದು ತಿನ್ನಲಿಕ್ಕೆ ಅಷ್ಟು ಒಳ್ಳೆದಿರೋದಿಲ್ಲ. ಈಗ ನೋಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಒಂದು 3 ಸಲ ಹಾಕಬೇಕು. ಇಲ್ಲಾಂದರೆ ನಿಮಗೆ ಒಳಭಾಗ ಎಲ್ಲ ಹಸಿ ಇರ್ಬೋದು, ಹೊಟ್ಟೆ ನೋವು ಬರ್ಬೋದು. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದಾಗ ನಿಮಗೆ ಅದು ಹೈ ಫ್ಲೇಮಿಗಿಂತ ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಗ ಕುಕ್ ಮಾಡಿ ತೆಗಿಲಿಕ್ಕಾಗ್ತದೆ. ಈಗ ಒಂದು ಭಾಗದಲ್ಲಿ ನಾನು ರವೆ ಹಾಕಿದರೆ ಈ ಭಾಗದಲ್ಲಿ ಸ್ವಲ್ಪ ಹಾಕ್ತೇನೆ. ಈಗ ಮತ್ತಿ ಅಥವಾ ಬೂತಾಯಿ ಐಲ ಮೀನಲ್ಲಾದರೆ, ನಾವು ಬಂಗುಡೆ ಮೀನಲ್ಲಾದರೆ ಡಿಪ್ ಮಾಡಿ ಹಾಕ್ತೇವೆ. ಇದಕ್ಕೆ ಸ್ವಲ್ಪ ಖಾರ ಚೆನ್ನಾಗಿ ಬೇಕು. ಹಾಗೆ ನಾನು ಸ್ವಲ್ಪ ರವೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಆ ಕಡೆ 3 ಸಲ ಈ ಕಡೆ 3 ಸಲ ಹಾಕ್ತಾನೇ ಅದನ್ನು ಬೇಯಿಸಿ ತೆಗಿಬೇಕು. ಅದು ಚೆನ್ನಾಗಿ ಬೆಂದಾಗಲೇ ನಮಗೆ ತಿನ್ನಲಿಕ್ಕೆ ಕೂಡ ಒಂಥರ ಎಲ್ಲ ಖಾರ ಎಲ್ಲ ಸಿಗ್ತದೆ ನೋಡಿ. ಇಂಥ ತೇಡೆ ಮೀನು ಇಷ್ಟು ಚಿಕ್ಕದು ಸಿಗೋದೇ ಅಪರೂಪ. ಊರಲ್ಲೆಲ್ಲ ಸಿಗ್ತದೆ, ಬೆಂಗಳೂರಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಸಿಕ್ಕಿದ್ದೇ ತಡ ಅಂತ ನಾನು ಎತ್ಕೊಂಡು ಓಡ್ಕೊಂಡು ಬಂದೆ. ಆಮೇಲೆ ನಾನು ಅಂಗಡಿಗೆ ಹೋದರೆ ಚರ್ಚೆ ಮಾಡಿ
ಹಾಗೆ ನಾನು ತರೋದಿಲ್ಲ. ನಾವಂತ ಶ್ರೀಮಂತರಲ್ಲ, ಹೇಳಿದ ಬೆಲೆಗೆ ಕೊಟ್ಟು ತರುವಷ್ಟು ಶ್ರೀಮಂತರಲ್ಲ. ಚರ್ಚೆ ಬೇಕಲ್ವ, ಏನಾದರೂ ಒಂದು 50 ರೂಪಾಯಿ ಸಿಕ್ಕಿದರೆ ನಮಗೂ ಏನಾದರೂ ಬೆನಿಫಿಟ್ ಆಗ್ತದೆ. ಈಗ ಯೂಟ್ಯೂಬಲ್ಲೇ ನಾವು ಸಾಯೋದಕ್ಕೆ 50 ರೂಪಾಯಿಗೋಸ್ಕರ ಅಲ್ಲ. ಹಾಗೆ ಚರ್ಚೆ ಮಾಡಿ 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 ಅವರ ತಲೆ ತಿಂದು ಕೊನೆಗೆ ಮೀನನ್ನು ನಾನು ತಿಂತೇನೆ. ನೋಡಿ, ಈಗ ನಮ್ಮ ಮೀನು ಫ್ರೈ ರೆಡಿಯಾಗಿದೆ. ಹಾಗೆ ನಿನ್ನೆ ಮಾಡಿದ ಸಾಂಬಾರಿತ್ತು. ಈ ಮೀನು ಫ್ರೈ, ಬಿಸಿ ಬಿಸಿ ಅನ್ನ, ಹಳೆಯ ಸಾಂಬಾರು. ನಾನು ಹಳೆಯದೆಲ್ಲ ತಿಂತೇನೆ, ನನಗೆ ಹಾಗೆಲ್ಲ ಇಲ್ಲ. ಹೊಟ್ಟೆ ತುಂಬಿದರೆ ಸಾಕು. ಹೊಸ ಮೀನು, ಹಳೆಯ ಸಾಂಬಾರು, ಹೊಸ ಅನ್ನ, ಹಳೆಯ ಉಪ್ಪಿನಕಾಯಿಯೊಂದಿಗೆ ಇವತ್ತಿನ ಭರ್ಜರಿ ಊಟ. ನಾನು ಸಾಮಾನ್ಯವಾಗಿ ಇಷ್ಟು ಊಟ ಮಾಡೋದೇ ಇಲ್ಲ, ಕಮ್ಮಿ ನಾನು ಊಟ ಮಾಡೋದು. ಯಾಕಂದರೆ ನನಗೆ ಆಗಾಗ ತಿಂತಾ ಇರಬೇಕು, ಒಂದೇ ಸಲ ತಿನ್ನಲಿಕ್ಕಾಗೋದಿಲ್ಲ. ಹಾಗೆ ತಿನ್ನೋದು ಕಮ್ಮಿ ಅಂತಲ್ಲ, ನಾನು ಒಮ್ಮೆ ತಿನ್ನುವಾಗ ಕಮ್ಮಿಯೇ ತಿನ್ನೋದು, ಮತ್ತೆ ತಿಂತಾ ಇರ್ತೀನಿ ಸ್ವಲ್ಪ ಸ್ವಲ್ಪ, ಅದು ಇದು ಅಂತ ತಿಂತಾ ಇರಬೇಕು ನನಗೆ. ನೋಡಿ, ನನ್ನ ಸಾಂಬಾರು ಖಾಲಿ ಆಯಿತು, ಹಳೆಯ ಸಾಂಬಾರು. ಹಾಗೆ ಒಂದು ಮೀನು ಫ್ರೈಯು ಕೂಡ ಸಿಕ್ಕಿತ್ತು. ಹಾಗೆ ನನ್ನದು ಭರ್ಜರಿ ಊಟ. ನೀವೆಲ್ಲ ಇದನ್ನು ನೋಡಿ ಹೀಗೆ ಮಾಡಿ, ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಹಾಗೆ ಆಹಾರ ಹಾಳು ಮಾಡಬೇಡಿ. ಒಂದೊಂದು ಕಡೆ ಅನ್ನಕ್ಕೂ ಇಲ್ಲದ ಕಾಲ ಇರುತ್ತಲ್ವ. ಎಲ್ರಿಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.